ತುಂಬ ಅದನ್ನು ನಾಗಶೇಖರ್ ತುಂಬ ಚೆನ್ನಾಗಿ ಹೇಳಿದ್ರು, ಅದರ ಪ್ರೋಸೆಸ್ ಹೆಂಗಿತ್ತು ಅಂತ. ಅಲ್ಲ, ಎಲ್ಲ ಕ್ರೆಡಿಟ್ಸು ನಾಗಶೇಖರ್ಗೆ ಹೋಗಬೇಕು. ನಿರ್ಮಾಪಕರು ಬಂದವರು ನಮ್ಮನ್ನು ಊಟಿ ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ದಾರಿಗೆ ಬಿಟ್ಟರು. ಅವರು ಅದು ಹೇಗೆ ಮುಗಿಸಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರ ಬಾಯಲ್ಲೇ ರೋಚುವಾಗಿ ಕೇಳಿಸುತ್ತದೆ. ಥ್ಯಾಂಕ್ ಯು ಗೆಳೆಯ, ವಂಡರ್ಫುಲ್. ಆ್ಯಂಡ್ ಎನಿ ವಿಚ್ ವೇ ಅಣ್ಣ, ಒಂದು ಸಕ್ಸಸ್ ಸಿಕ್ಕಿದಾಗ ಅದನ್ನು ಅನುಭವಿಸಿದ್ವಲ್ಲ, ಅದ್ರ ಜೊತೆ ಆ ನೋವೆಲ್ಲ ಮರ್ತೋಯ್ತು. ಆನಂದ ಅಡಿಯೋ, ಮೋಹನ್ ಸರ್, ನಾರಾಯಣ್ ಸರ್ ಮತ್ತು ನಮ್ಮ ರವಿ ಬೆಳಗೆರ್ ಸರ್ ಅವ್ರನ್ನು ನೆನೆಸ್ಕೋಬೇಕು ಈ ಸ್ಟೇಜಲ್ಲಿ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಸಿನಿಮಾಗೆ. ಜೊತೆಗೆ ಕೆ ಪಿ ಶ್ರೀಕಾಂತ್. ಆ್ಯಂಡ್ ಒಂದು ಸಾಂಗು ಶ್ಯಾಮ್ ಬರ್ದರ್ಗೆ ಹೇಳಿದೆ, ಒಂದು ಫಾಸ್ಟ್ ಸಾಂಗ್, ನಮ್ಮ ಫಾಸ್ಟ್ ನಂಬರ್ ಬಿಡೋಣ ಅದು ರೇಡಿಯೋಲಿ. ಅವಾಗ ರೇಡಿಯೋ ತುಂಬ ಪವರ್ಫುಲ್, ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಒಂದು ಬೇರೆ ಸಾಂಗ್ ಬಿಟ್ಟರು. ನಾನು ಹೇಳಿದೆ, ಈ ಸಾಂಗ್ ಬಿಡಿ, ಇದು ಇಟ್ಟಾಗತ್ತೆ ಅಂದೆ. ನೀನು ಬ್ರಹ್ಮನ ಅಂದರು. ನನಗೆ ಅದು ಗೊತ್ತಿಲ್ಲ, ನನ್ನ ಕಿವಿ ಚೆನ್ನಾಗಿದೆ ಅಷ್ಟೇ. ಸಂಜು ಮತ್ತು ಗೀತಾ ಬಿಡಿ ಅಂದೆ. ಆ ಸಾಂಗ್ ಬಿಟ್ಟ ಮೇಲೆ ರೇಡಿಯೋದಲ್ಲಿ ಉದಯ ಮ್ಯೂಸಿಕಲ್ಲಿ ಆ ಸಾಂಗ್ ಪ್ಲೇ ಆದಮೇಲೆ ಆ ಸಿನಿಮಾದ ಹಣೆ ಬರಹನೇ ಚೇಂಜ್ ಆಗೋಯ್ತು. ಫಸ್ಟ್ ಹಾಫ್ ಎಡಿಟ್ ಮಾಡಿ ನಾನು ಯಾವಾಗಲೂ ಎಲ್ಲ ನನ್ನ ಟೀಮಿಗೆ ತೋರಿಸ್ತೀನಿ. ಫಸ್ಟ್ ಹಾಫ್ ಎಲ್ಲರೂ ಎಕ್ಸ್ಟ್ರಾಡಿನರಿ ಹೊರಟೋದ್ರು. ಸೆಕೆಂಡ್ ಹಾಫ್ ತೋರಿಸ್ದೆ, ಯಾರೂ ಮಾತಾಡಲಿಲ್ಲ, ಎಲ್ಲ ಮೆತ್ತಿಗೆ ಎಸ್ಕೇಪ್ ಆಗ್ಬಿಟ್ರು. ನಾವು ಬೇರೆ ಸಾಲ ಸೋಲ ಮಾಡಿ ಬೀದಿಲಿ ಬಡ್ಡಿಗೆ ತಂದು ಮಾಡಿದ್ದೀವಿ ಪಿಕ್ಚರು. ಏನಪ್ಪ ಮಾಡೋದು ಇವರು? ನನ್ನ ಫ್ರೆಂಡ್ಸೇ, ನಮ್ಮ ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಅವರು, ನಮ್ಮ ಎಫೆಕ್ಟ್ಸ್ ರಾಜನ್ ಎಲ್ಲ. ನಾನು ಎಡಿಟ್ರು ಕೂತ್ಕೊಂಡ್ವಿ, ಏನು ಮಾಡೋದು ಅಂತ. ದುಡ್ಡಿದೆಯಾ ಅಂದೆ. ಹೂಂದ. ಹೋಗಿ ಏನು ಹೇಳಿದ, ಕಿವಿಲ್ ತಗೋಬ ಅಂತ ತಂದ. ಕಾರಲ್ಲಿ ಕೂತೆ. ಬೆಳಗಿನ ಜಾವ 4:15 ಒಂದು ಐಡಿಯಾ ಹೊಡೀತು. ಎಲ್ಲರೂ ಏನು ಹೇಳಿದ್ರು, ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಸೆಕೆಂಡ್ ಹಾಫಲ್ಲಿ ಅಂತ. ಸರಿ, ಈ ಸಂಜು ಮತ್ತು ಗೀತಾ ಅನ್ನೋ ಸಾಂಗ್ ಏನಿತ್ತು, ಇಂಟ್ರೋಲ್ ಮುಂಚೆ ಇಟ್ಟಿದ್ವಿ. ಆ ಸಾಂಗ್ 4:15 ಫೋನ್ ಮಾಡಿದೆ ನಾನು ಎಡಿಟ್ರಿಗೆ, ಹರ್ಷ ಬಾಯಿಗೆ. ಪಾಪ ಅವನು ಅಪ್ಸೆಟ್ ಆಗಿಲ್ಲ ಎಡಿಟ್ರು. ಇಮಿಡಿಯೇಟಾಗಿ ಬಂದರು, ಈ ಸಾಂಗ್ ತೆಗೆದು ಅಲ್ಲಿ ಹಾಕೊಂಡೆ. ಇಂಟರ್ವಲಲ್ಲಿ ಇದು ಸಾಂಗ್ನ ಕ್ಲೈಮ್ಯಾಕ್ಸ್ಗೆ ಹಾಕಿದ್ವಿ. ಥಿಯೇಟ್ರ್ ಆಮೇಲೆ ಯಾರಿಗೂ ತೋರ್ಸಕ್ಕೆ ಹೋಗಲಿಲ್ಲ. ಇದೇ ಫೈನಲ್ಲಿ ಈಗ ಹಿಟ್ಟಾಗುತ್ತೆ ನಡಿ ಅಂತ ನಾನು. ಥಿಯೇಟ್ರಲ್ಲಿ ಎಲ್ಲ ನನ್ನ ಸ್ನೇಹಿತರು ನನ್ನ ಮೈ ಮೇಲೆ ಬಿದ್ದೋದು. ಎಕ್ಸ್ಟ್ರಾಡಿನರಿ ಹಿಟ್ಟಾಯಿತು ಸಿನಿಮಾ. ಕೆಳಗಡೆ ಬಂದು ಪ್ರೆಸ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಹೌಸ್ಫುಲ್ ಅಂತ ಇದ್ದಾರೆ. ಎಂಟೈರ್ ಕರ್ನಾಟಕ 23 ಥಿಯೇಟ್ರ್ಗಳಲ್ಲಿ 100 ಡೇಸ್ ಆಯಿತು. ಸರಿಸುಮಾರು 50ರ ಮೇಲೆ ಥಿಯೇಟ್ರಲ್ಲಿ 50 ಡೇಸ್ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಫಾರ್ me and also to my team and also to Kitappa. And audio was blockbuster. Thank you, Anand bhai. ನಮ್ಮ ಆಡಿಯೋ ಓನರ್ ಇಲ್ಲಿದ್ದಾರೆ. ಲೆಟ್ ಅಸ್ ವೆಲ್ಕಮ್ ಯು. Yes.